ಜಾರಕಿಹೊಳಿ ರಾಜೀನಾಮೆ ಬಳಿಕ ಮತ್ತಷ್ಟು ರೆಬಲ್ಗಳು ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಸರ್ಕಾರ ರಚಿಸುವ ಹುಮ್ಮಸ್ಸಿನಲ್ಲಿ ಬಿಎಸ್ ಯಡಿಯೂರಪ್ಪ ಅಂಡ್ ಟೀಮ್ ಇದೆ. ಬಿಜೆಪಿಗೆ ಬರಲು ಕಾಂಗ್ರೆಸ್ ರೆಬಲ್ ಟೀಮ್ ಸಿದ್ಧವಾಗಿದೆಯಂತೆ. ಬಜೆಟ್ ಅಧಿವೇಶನದ ಸಂದರ್ಭದಲ್ಲೇ ಆಪರೇಷನ್ ಕಮಲ ನಡೆದಿತ್ತು. ಆಡಿಯೋ ಬಾಂಬ್ನಿಂದ ರೆಬಲ್ಗಳ ರಾಜೀನಾಮೆ ತಡವಾಗಿತ್ತು. ಸೂಕ್ತ ಸಮಯಕ್ಕಾಗಿ ಕಾಂಗ್ರೆಸ್ನ ರೆಬಲ್ ಟೀಮ್ ವೇಟ್ ಮಾಡ್ತಿತ್ತು. ಇದೀಗ ಜಾರಕಿಹೊಳಿ ರಾಜೀನಾಮೆ ಬಳಿಕ ಮತ್ತಷ್ಟು ರೆಬಲ್ಗಳು ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಶಾಸಕ ನಾಗೇಂದ್ರ, ಮಹೇಶ್ ಕುಮಟಳ್ಳಿ ರಾಜೀನಾಮೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಲೋಕಸಭೆ ಚುನಾವಣಾ ಫಲಿತಾಂಶದ ಬಳಿಕ ಮೈತ್ರಿ ಸರ್ಕಾರ ಪತನವಾಗುವಂತಹ ಸಾಧ್ಯತೆಗಳಿದೆ. ಬಿಜೆಪಿಯ ತಂತ್ರಗಾರಿಕೆಗೆ ರಮೇಶ್ ಜಾರಕಿಹೊಳಿ ಕೈಜೋಡಿಸಿದ್ದಾರೆ. ಆಪರೇಷನ್ ಕಮಲದ ಮುಂದುವರಿದ ಭಾಗಕ್ಕೆ ಇದೀಗ ಮತ್ತೆ ಚಾಲನೆ ಸಿಕ್ಕಿದೆ. ಆಪರೇಷನ್ ಕಮಲ ಸಕ್ಸಸ್ ಆದ್ರೆ ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವಂತ ಸಾಧ್ಯತೆಗಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಸರ್ಕಾರ ರಚನೆ ಮಾಡುವಂತಹ ಪ್ರಯತ್ನ ಬಿಎಸ್ವೈ ಅಂಡ್ ಟೀಮ್ ಇಂದ ಸತತವಾಗಿ ಆಗ್ತಾ ಇತ್ತು. ಆದ್ರೆ ಇದೀಗ ಸದ್ಯ ಸ್ವಲ್ಪ ಬ್ರೇಕ್ ಸಿಕ್ಕಿತ್ತು. ಈಗ ಮತ್ತೆ ರೆಬಲ್ಸ್ಗಳು ರಾಜೀನಾಮೆ ನೀಡ್ತಾರೆ. ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ಹೇಳಿಕೆಯಿಂದ ಮತ್ತೆ ಆಪರೇಷನ್ ಕಮಲ ಜೀವ ಪಡ್ಕೊಳ್ತಾ ಇದೆಯಾ, ಹೇಗೆ? ಲಿಖಿತ, ಕಳೆದ ಬಾರಿ ಬಜೆಟ್ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಬಜೆಟ್ ಅಧಿವೇಶನದ ಮೊದಲ ದಿನವೇ ಮೈತ್ರಿ ಸರ್ಕಾರದ ರೆಬೆಲ್ ಶಾಸಕರು ರಾಜೀನಾಮೆ ಕೊಡೋರಿದ್ರು. ಆದ್ರೆ ಅಲ್ಲಿ ತಂತ್ರಗಾರಿಕೆಯನ್ನ ಮಾಡಿದಂತ ಕುಮಾರಸ್ವಾಮಿ ಆಡಿಯೋ ಬಾಂಬ್ ಸಿಡಿಸಿದ್ರು. ಆಪರೇಷನ್ ಕಮಲದ ಆಡಿಯೋ ಬಿಡುಗಡೆ ಆಗಿತ್ತು. ಹೀಗಾಗಿ ಆಪರೇಷನ್ ಕಮಲದ ತಂತ್ರಗಾರಿಕೆಗೆ ಹಿನ್ನಡೆಯಾಗಿತ್ತು. ಲೋಕಸಭೆ ಚುನಾವಣೆ ಬಳಿಕ ಮತ್ತೊಮ್ಮೆ ಪ್ರಯತ್ನ ಮಾಡೋಣ ಅಂತ ಬಿಜೆಪಿಯ ರಾಜ್ಯ ನಾಯಕರು ಡಿಸೈಡ್ ಮಾಡಿದ್ರು. ಹೈಕಮಾಂಡ್ ಅವರು ಕೂಡ ಬಿಜೆಪಿ ನಾಯಕರಿಗೆ ಮೊದಲು ಲೋಕಸಭೆ ಚುನಾವಣೆ ಗಮನ ಕೊಡಿ, ಅಲ್ಲಿ ಹೆಚ್ಚಿನ ಸಂಖ್ಯೆಗಳನ್ನ ಕರ್ನಾಟಕದಲ್ಲಿ ಗೆಲ್ಲಿಸ್ಕೊಡಿ, ಮುಂದೆ ನಿಮ್ ಸರ್ಕಾರ ರಚನೆ ಮಾಡ್ಕೊಳ್ಳಿ ಅನ್ನುವಂತ ಒಂದು ಭರವಸೆಯನ್ನ ನೀಡಿದ್ರು. ಹೀಗಾಗಿ ಈಗ ಎರಡೂ ಹಂತದ ಮತದಾನ ಕರ್ನಾಟಕದಲ್ಲಿ ನಡೆದಿದೆ. ರಾಜ್ಯ ನಾಯಕರು ಮತ್ತೆ ಈಗ ರಾಜ್ಯ ನಾಯಕರಿಗೆ ಬಿಡುವು ಸಿಕ್ಕಿದೆ. ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ನೀಡಿದಂತಹ ಹೇಳಿಕೆ ಮತ್ತೆ ರಾಜ್ಯ ಬಿಜೆಪಿಯ ನಾಯಕರು ನೀಡ್ತಾ ಇರುವಂತ ಹೇಳಿಕೆಗಳು, ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾರೆ, ನಾವ್ಯಾರು ಕೂಡ ಸನ್ಯಾಸಿಗಳಲ್ಲ, ನಾವು ರಾಜಕಾರಣಕ್ಕೆ ಬಂದವರು, ರಾಜಕಾರಣ ಮಾಡ್ಲಿಕ್ಕೆ ಬಂದಂತವ್ರು ಅಂತ ಮಾತನ್ನ ಹೇಳ್ತಾ ಬಂದಿದ್ದಾರೆ. ಮೊದಲಿನೂ ಕೂಡ ಈ ಸರ್ಕಾರ ಖಂಡಿತ ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ಇರೋದಿಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಾ ಬರ್ತಿದ್ದಾರೆ ರಾಜ್ಯ ನಾಯಕರು. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಗೂ ಮತ್ತೆ ರಾಜ್ಯ ನಾಯಕರ ಹೇಳಿಕೆಗೂ ಸಾಮ್ಯತೆ ಕಂಡು ಬರ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯ ಸರ್ಕಾರದ ರಚನೆಯ ಆಸೆಗೆ ಮತ್ತಷ್ಟು ನೀರನ್ನೇರಿತಾ ಇದ್ದಾರೋ ಅನ್ನುವಂತ ಒಂದಿಷ್ಟು ಸಂಶಯಗಳು ರಾಜಕೀಯ ವಲಯದಲ್ಲಿ ಶುರುವಾಗ್ತಾ ಇದೆ. ಈಗ ಮತ್ತೆ ಆಪರೇಷನ್ ಕಮಲದ ತಂತ್ರಗಾರಿಕೆಗಳು ಆರಂಭ ಆಗುವ ಲಕ್ಷಣಗಳಿದೆ. ಲಿಖಿತ, ಧನ್ಯವಾದ ಪವನ್ ಮಾಹಿತಿಗಾಗಿ.